ನಿಮಗೆ ಸ್ವಾಗತ. ಇವತ್ತು ಪಲಾವ್ ಮಾಡೋಣ. ನೋಡಿ, ಏನೇನು ಐಟಮ್ ಬೇಕು. 4 ಸ್ಪೂನು ಆಯಿಲ್ ಬೇಕು, 1 ಸ್ಪೂನು ಆಯಿಲು, 1 ಸ್ಪೂನು ತುಪ್ಪ, ಮಸಾಲೆ ಐಟಮು, ಒಣ ಮಸಾಲೆ ಐಟಮು. ನೋಡಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠ ಮಗ್ಗು, ಕಲ್ಲುವ್ವ ಎಲ್ಲ ಹಾಕಿ ಮಾಡೋದು. ನೋಡಿ, ಆಮೇಲೆ ಜಜ್ಜಿಟ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಹಾಕಿದರೆ ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ತುಪ್ಪ ಎಣ್ಣೆ ಹಾಕಿರ್ತೀವಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಇಷ್ಟು ರೋಸ್ಟ್ ಆದಮೇಲೆ ನೋಡಿ, ಈರುಳ್ಳಿ, ಈ 2 ಹಸಿಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಈರುಳ್ಳಿ ಹಾಕಬೇಕು. ಈ ಥರ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ. ಸ್ವಲ್ಪ ಒಂದು 2 ನಿಮಿಷ ಅದ್ರ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಆಯಿತಾ? 3 ಟೊಮೆಟೊ ಹೆಚ್ಚಿಟ್ಕೊಂಡಿರೋ ಚಿಕ್ಕದಾಗಿ, ಒಂದು ಬೌಲು ಬಟಾಣಿ, ಹಸಿ ಬಟಾಣಿ. ಈಗ ಹಸಿ ಬಟಾಣಿ ಬರ್ತಾ ಇದೆಯಲ್ವಾ, ಇದಕ್ಕೆ ಹಸಿ ಬಟಾಣಿ. ಇದೊಂದು 2 ಸೆಕೆಂಡು ಎಣ್ಣೆಯಲ್ಲಿ ರೋಸ್ಟ್ ಆದರೆ ನೋಡಿ, ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಬಟಾಣಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆಗಿದೆ. ಇದಕ್ಕೆ 1 ಸ್ಪೂನು ಕೊತ್ತಂಬರಿ ಪುಡಿ, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಬಿರಿಯಾನಿ ಪೌಡ್ರು, ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಬೌಲು ಮೊಸರು. ನೋಡಿ, ಚೆನ್ನಾಗಿ ಇದರಲ್ಲಿ ಮ್ಯಾಶ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ. ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿ, ಕ್ಯಾರೆಟು, ಹುಳ್ಳಿಕಾಯಿ, ಆಲೂಗೆಡ್ಡೆ, ನೋಡಿ ತರಕಾರಿ ಎಲ್ಲ ಹಾಕೋದು. ಇದು ಮಸಾಲೆ ಒಳಗಡೆ ಒಂದು 5 ನಿಮಿಷ ಬಾಡಿಸ್ಕೋಬೇಕು ನಾವು ಮಸಾಲೆ ಒಳಗಡೆ. ನೋಡಿ ಈ ಥರ 2 ಸ್ಪೂನು ಕಲ್ಲುಪ್ಪು, 1.5 ಕಪ್ಪು ಅಕ್ಕಿಗೆ 2 ಸ್ಪೂನು ಕಲ್ಲುಪ್ಪು. ನಾವು ಕಲ್ಲುಪ್ಪೆ ಹಾಕ್ತೀವಿ, ಯಾಕೆಂದರೆ ಅಳತೆ ಅದು ಸರಿಯಾಗಿ ಗೊತ್ತಾಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಪಲಾವ್. ಇದಕ್ಕೇನು ನಾವು ಬೇರೆ ಏನು ಹಾಕೋದಿಲ್ಲ, ಮನೆ ಮಾಡಿದ್ದೇ ಪುಡಿ ಇದು. ನೋಡಿ, ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಸ್ವಲ್ಪ. ಇದೇನು ಮೆಜರ್ಮೆಂಟ್ ಇಲ್ಲ, ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಈಗೆಲ್ಲ ಸೊಪ್ಪೆಲ್ಲ ಬರ್ತಾ ಇದೆಯಲ್ವಾ, ಅದಕ್ಕೆ ನಮ್ಮ ಚಾನಲ್ಲು ಲೈಕ್ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಪಲಾವ್ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ನಮಗೂ ಇಷ್ಟ ಆಗುತ್ತೆ ಚಾನಲ್ ಮಾಡೋದಕ್ಕೆ. ನಿಮ್ಮಿಂದ ಒಂದು ಕಮೆಂಟ್ ಕೇಳ್ತಿದ್ದೀವಿ ನಾವು, ನಮಗೂ ಖುಷಿಯಾಗುತ್ತೆ. ಒಂದು ಲೈಕ್ ಮಾಡಿ. ನಾವು ಒಂದು ಒಳ್ಳೆ ರುಚಿ ನೋಡಿ ವೀಡಿಯೋ, ನಾವು ಮನೆಗೆ ಮಾಡೋದನ್ನೇ ಮಾಡೋದು, ಬೇರೆ ಈಗೆಲ್ಲ ಹಾಕಿ ಇದೆಲ್ಲ ಹಾಕಿ ಮಾಡೋದಿಲ್ಲ. ಮನೆಗೆ ಟೇಸ್ಟ್ ನೋಡಿ ಹೇಗಿದೆ ಅಂತ ಒಂದು ಅಳತೆ ಮೇಲೆ ಮಾಡ್ತೀವಿ ಅಷ್ಟೇ. ಬೇರೆ ನೋಡಿ ಈ ಥರ ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ 1.5 ಕಪ್ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ವಾ, ಇದನ್ನು ಹಾಕಂడి. ನಾನು ಕೆಟಲಲ್ಲಿ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ. 1.5 ಕಪ್ ಅಕ್ಕಿಗೆ 3 ಕಪ್ ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ಇದು ಒಂದು ಸ್ವಲ್ಪ ಮೊಸರು ಹಾಕಿರ್ತೀವಲ್ವಾ, ಇದ್ರದ್ದು ಸ್ವಲ್ಪ ವಾಟರ್ ಬಿಟ್ಟಿರುತ್ತೆ. ನೋಡಿ 3 ಸತಿ ಈ ಸ್ವಲ್ಪ ರೌಂಡ್ ಮಾಡಿ, ಆ ಮಸಾಲೆ ಒಳಗಡೆ ಅಕ್ಕಿನೂ ರೋಸ್ಟ್ ಆಗುತ್ತೆ. ನೋಡಿ
ನೋಡು ಈ ಥರ ಒಂದು ಕುದೀತಾ ಇದೆ. ಕುದಿಬೇಕಾದ್ರೆ ನೀವು ಕ್ಯಾಪ್ ಹಾಕ್ಬೇಕು ನಾವು. ನೋಡಿ 2 ವಿಷಲ್, ಜಾಸ್ತಿ ಬೇಡ, 2 ವಿಷಲ್ ಹಾಕಿದರೆ ಸಾಕು. ಯಾಕೆಂದರೆ ಹಸಿ ಬಟಾಣಿ ಅಲ್ವಾ. ನೋಡಿ 2 ವಿಷಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. 2 ವಿಷಲು ಎಷ್ಟು ಚೆನ್ನಾಗಾಗಿದೆ ನೋಡಿ ರೈಸ್ ಪಲಾವ್. ನೋಡಿ ತುಂಬಾ ಚೆನ್ನಾಗಾಗಿದೆಯಲ್ವ. ಬಿಸಿ ಬಿಸಿ ಪಲಾವ್ ರೆಡಿ. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ, ತಿನ್ನಿ. ಪಲಾವ್ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಹಾಕಿ.